ಈಗ 2025ರಲ್ಲಿ ಈ ಒಂಥರ ಭೂಕಂಪ ಇನ್ನಿತರವಾಗಿ ಎಲ್ಲೆಲ್ಲೋ ಭವಿಷ್ಯವಾಣಿ ಬರ್ತಾ ಇದೆ. ತಾವು ಅದಕ್ಕೆ ಏನು ಹೇಳ್ತೀರಿ? ನೋಡಿ, ಪ್ರಕೃತಿ ಅನ್ನೋದು ನಾವು ಹಾಳು ಮಾಡ್ಕೊಂಡು ಬಂದಾಗಿದೆ. ಅದು ಭವಿಷ್ಯವಾಣಿ ಏನು ಹೇಳೋದು ಬೇಡ. ನಮ್ಮ ಡೆಲ್ಲಿಗೆ ಹೋದರೆ ಯಾರು ನಾರ್ಮಲಿ ಆರೋಗ್ಯವಾಗಿದ್ದವನು ಡೆಲ್ಲಿ ಬದಿಗೆ ಒಂದು ರೌಂಡ್ 10 ದಿನ ಇದ್ದರೆ ಅವನು ಬ್ರಾಂಕೈಟ್ಸ್ ಇನ್ಫೆಕ್ಷನ್ನು, ನಿಮೋನಿಯಾ ಗಿಫ್ಟ್ ಇಟ್ಕೊಂಡೇ ಬರ್ತಾನೆ. ಅದು ನಾನು ಹೋದರೂ ಅಷ್ಟೇ, ನೀವು ಹೋದರೂ ಅಷ್ಟೇ. ಕಾರಣ ಪ್ರಕೃತಿ ಆ ಮಟ್ಟಕ್ಕೆ ನಾವು ಹಾಳು ಮಾಡಿಟ್ಟಿದ್ದೀವಿ. ಇನ್ನೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ 5 ವರ್ಷ ಬಿಟ್ಟು ನಮ್ಮ ATM ದುಡ್ಡಿರುತ್ತೆ, ಆದರೆ ಮನೆಗಳಲ್ಲಿ ಜನ ಇರಲ್ಲ. ಆ ಪರಿಸ್ಥಿತಿಗೆ ನಾವು ತಂದುಕೊಳ್ತೀವಿ. ಈಗ 2025ರಲ್ಲಿ ಈ ಒಂಥರ ಭೂಕಂಪ ಇನ್ನಿತರವಾಗಿ ಎಲ್ಲೆಲ್ಲೋ ಭವಿಷ್ಯವಾಣಿ ಬರ್ತಾ ಇದೆ. ತಾವು ಅದಕ್ಕೆ ಏನು ಹೇಳ್ತೀರಿ? ನೋಡಿ, ಪ್ರಕೃತಿ ಅನ್ನೋದು ನಾವು ಹಾಳು ಮಾಡ್ಕೊಂಡು ಬಂದಾಗಿದೆ. ಅದು ಭವಿಷ್ಯವಾಣಿ ಏನು ಹೇಳೋದು ಬೇಡ. ನಮ್ಮ ಡೆಲ್ಲಿಗೆ ಹೋದರೆ ಯಾರು ನಾರ್ಮಲಿ ಆರೋಗ್ಯವಾಗಿದ್ದವನು ಡೆಲ್ಲಿ ಬದಿಗೆ ಒಂದು ರೌಂಡ್ 10 ದಿನ ಇದ್ದರೆ ಅವನು ಬ್ರಾಂಕೈಟ್ಸ್ ಇನ್ಫೆಕ್ಷನ್ನು, ನಿಮೋನಿಯಾ ಗಿಫ್ಟ್ ಇಟ್ಕೊಂಡೇ ಬರ್ತಾನೆ. ಅದು ನಾನು ಹೋದರೂ ಅಷ್ಟೇ, ನೀವು ಹೋದರೂ ಅಷ್ಟೇ. ಕಾರಣ ಪ್ರಕೃತಿ ಆ ಮಟ್ಟಕ್ಕೆ ನಾವು ಹಾಳು ಮಾಡಿಟ್ಟಿದ್ದೀವಿ. ಇನ್ನೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ 5 ವರ್ಷ ಬಿಟ್ಟು ನಮ್ಮ ATM ದುಡ್ಡಿರುತ್ತೆ, ಆದರೆ ಮನೆಗಳಲ್ಲಿ ಜನ ಇರಲ್ಲ. ಆ ಪರಿಸ್ಥಿತಿಗೆ ನಾವು ತಂದುಕೊಳ್ತೀವಿ.